ಆ ರೈತ ಕುಟುಂಬ ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಕಷ್ಟಪಟ್ಟು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿತ್ತು. ಸಸಿಯ ಪೋಷಣೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿತ್ತು. ಇನ್ನೇನು ಹಾಕಿದ ಬಂಡವಾಳ ಕೈಗೆ ಬರುತ್ತೆ ಅನ್ನುವಷ್ಟರಲ್ಲಿಯೇ ಕಿರಾತಕರು ಮೆಣಸಿನಕಾಯಿಗೆ ವಿಷ ಬೆರೆಸಿದ್ದಾರೆ. ಮೆಣಸಿನಕಾಯಿ ಬೆಳೆಗೆ ಕಳೆನಾಶಕ ಸಿಂಪಡಣೆ. ಉತ್ತಮ ಫಸಲು ಬರುವ ವೇಳೆ ಕಿಡಿಗೇಡಿಗಳ ಕೃತ್ಯ. ಬಾಡಿ ಹೋದ ಗಿಡಗಳು, ಚಿಂತಾಕ್ರಾಂತರಾಗಿ ಕುಳಿತಿರುವ ಅನ್ನದಾತ. ಇದು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ. ರೈತ ಬಾಲರಾಜ್ ಎನ್ನುವವರು ಈ ಬಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿಯ ಉಳುಮೆ ಮಾಡಿದ್ರು. 12 ದಿನದಲ್ಲಿ ಮೆಣಸಿನಕಾಯಿ ಕೊಯ್ಲು ಮಾಡಿ ಮಾರ್ಕೆಟ್ಗೆ ಕಳಿಸುವ ಸಿದ್ಧತೆಯಲ್ಲಿದ್ದರು. ಆದರೆ ಕಿಡಿಗೇಡಿಗಳು ಯಾರೋ ರಾತ್ರೋರಾತ್ರಿ ವಿಷಪೂರಿತ ಕಳೆನಾಶಕ ಸಿಂಪಡಿಸಿ ಹೋಗಿದ್ದರಿಂದ ಬೆಳೆ ಎಲ್ಲ ಒಣಗಿ ಹೋಗಿದೆ. ಸರ್, ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ ಸರ್. ಅಂದ್ರೆ ನೈಟ್ ಟೈಮ್ ಮಾಡಿರೋದು, ಇದು ನೈಟ್ ಟೈಮ್ ಮಾಡಿರೋದು ಸರ್. ನಾವು ಶುಕ್ರವಾರ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮೂ ಜಮೀನಕ್ಕೆ ಬಂದು ಹೋಗ್ತೀವಿ ಸರ್. ಚೆನ್ನಾಗಿತ್ತು ಸರ್ ಶುಕ್ರವಾರ ದಿನ. ಶನಿವಾರ ಬೆಳಿಗ್ಗೆ ಜಮೀನಕ್ಕೆ ಬಂದಾಗ ಹೂವು ಎಲೆ ಎಲ್ಲ ಉದುರ್ತಾ ಇತ್ತು ಸರ್. ಯಾಕೆ ಹಿಂಗಾಗಿದೆ ಅಂತಂತೇಳಿ ಕೆಲವ್ರನ್ನೆಲ್ಲ ಕೇಳಿದ್ರೆ ಇದೇನೋ ಔಷಧಿನ ಸ್ಪ್ರೇ ಮಾಡಿದ್ದಂಗೆ ಅದರಿ ಅಂತಂತ ಅಂದರು. ಮೊದಲಿಗೆ ಹೂವು ಎಲೆ ಎಲ್ಲ ಉದುರುವುದನ್ನು ಕಂಡು ರೈತ ಬಾಲರಾಜ್ ಆತಂಕಕ್ಕೆ ಒಳಗಾಗಿದ್ರು. ಆನಂತರ ಸಂಬಂಧಿಸಿದವರಿಗೆ ತೋರಿಸಿದಾಗ ಕಳೆನಾಶಕ ಸಿಂಪಡಿಸಿರುವುದು ಗೊತ್ತಾಗಿದೆ. ಈ ಕೃತ್ಯಕ್ಕೆ ಜಗಳೂರು ರೈತ ನಾಯಕರು ಕಳವಳ ವ್ಯಕ್ತಪಡಿಸಿದ್ರು. ಈ ಥರ ರೈತ ಒಳ್ಳೆ ಚೆನ್ನಾಗಿ ಇಳುವರಿ ಬೆಳೀತಿದ್ದಾನೆ, ಇವನು ಒಳ್ಳೆ ಉತ್ತಮ ಮಟ್ಟಕ್ಕೆ ಬೆಳೀತಾನೆ ಅನ್ನೋದೊಂದು ಕೆಲವ್ರು ಯಾರೋ ಕೆಟ್ಟ ದೃಷ್ಟಿಗಳಿಂದ ಇವರು ಹೊಟ್ಟೆ ಕಿಚ್ಚಿನಿಂದ ಈ ಥರ ಶುಕ್ರವಾರ ರಾತ್ರಿ ಈ ಥರ ಔಷಧಿಯನ್ನು ಕಳೆನಾಶಕವನ್ನು ಸಿಂಪಡಣೆ ಮಾಡಿರೋದ್ರಿಂದ ಈ ಸಸಿ ಸಂಪೂರ್ಣ ಹಾಳಾಗ್ತಿದೆ. ಈಗ 100% ಇಳುವರಿ ಇತ್ತು, ಒಳ್ಳೆ ಚೆನ್ನಾಗಿತ್ತು. ಗಿಡ ಸೂಪರಾಗಿ ಹೂ ಫ್ಲವರ್ ಸೆಟ್ಟಿಂಗ್ ಆಗಲಿ ಕಾಯಿ ಆಗಲಿ ಚೆನ್ನಾಗಿತ್ತು. ಅವ್ರೇನು ಔಷಧಿ ಸಿಂಪಡಣೆ ಮಾಡಿರೋದ್ರಿಂದ ಪೂರ್ತಿ ಗಿಡ ಕುಂಠಿತವಾಗಿದೆ. ಅದು ಇಳುವರಿ ಪೂರ್ತಿ ಕುಸಿತ ಆಗಿದೆ. ಒಟ್ನಲ್ಲಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಅನ್ನದಾತನಿಗೆ ಬರಸಿಡಿಲು ಬಡಿದಂತಾಗಿದೆ. ಮೆಣಸಿನಕಾಯಿ ಬೆಳೆಗೆ ಕಳೆನಾಶಕ ಸಿಂಪಡಿಸಿದ್ದು ದುರಂತವೇ ಸರಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ. ಆ ರೈತ ಕುಟುಂಬ ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಕಷ್ಟಪಟ್ಟು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿತ್ತು. ಸಸಿಯ ಪೋಷಣೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿತ್ತು. ಇನ್ನೇನು ಹಾಕಿದ ಬಂಡವಾಳ ಕೈಗೆ ಬರುತ್ತೆ ಅನ್ನುವಷ್ಟರಲ್ಲಿಯೇ ಕಿರಾತಕರು ಮೆಣಸಿನಕಾಯಿಗೆ ವಿಷ ಬೆರೆಸಿದ್ದಾರೆ. ಮೆಣಸಿನಕಾಯಿ ಬೆಳೆಗೆ ಕಳೆನಾಶಕ ಸಿಂಪಡಣೆ. ಉತ್ತಮ ಫಸಲು ಬರುವ ವೇಳೆ ಕಿಡಿಗೇಡಿಗಳ ಕೃತ್ಯ. ಬಾಡಿ ಹೋದ ಗಿಡಗಳು, ಚಿಂತಾಕ್ರಾಂತರಾಗಿ ಕುಳಿತಿರುವ ಅನ್ನದಾತ. ಇದು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ. ರೈತ ಬಾಲರಾಜ್ ಎನ್ನುವವರು ಈ ಬಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿಯ ಉಳುಮೆ ಮಾಡಿದ್ರು. 12 ದಿನದಲ್ಲಿ ಮೆಣಸಿನಕಾಯಿ ಕೊಯ್ಲು ಮಾಡಿ ಮಾರ್ಕೆಟ್ಗೆ ಕಳಿಸುವ ಸಿದ್ಧತೆಯಲ್ಲಿದ್ದರು. ಆದರೆ ಕಿಡಿಗೇಡಿಗಳು ಯಾರೋ ರಾತ್ರೋರಾತ್ರಿ ವಿಷಪೂರಿತ ಕಳೆನಾಶಕ ಸಿಂಪಡಿಸಿ ಹೋಗಿದ್ದರಿಂದ ಬೆಳೆ ಎಲ್ಲ ಒಣಗಿ ಹೋಗಿದೆ. ಸರ್, ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ ಸರ್. ಅಂದ್ರೆ ನೈಟ್ ಟೈಮ್ ಮಾಡಿರೋದು, ಇದು ನೈಟ್ ಟೈಮ್ ಮಾಡಿರೋದು ಸರ್. ನಾವು ಶುಕ್ರವಾರ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮೂ ಜಮೀನಕ್ಕೆ ಬಂದು ಹೋಗ್ತೀವಿ ಸರ್. ಚೆನ್ನಾಗಿತ್ತು ಸರ್ ಶುಕ್ರವಾರ ದಿನ. ಶನಿವಾರ ಬೆಳಿಗ್ಗೆ ಜಮೀನಕ್ಕೆ ಬಂದಾಗ ಹೂವು ಎಲೆ ಎಲ್ಲ ಉದುರ್ತಾ ಇತ್ತು ಸರ್. ಯಾಕೆ ಹಿಂಗಾಗಿದೆ ಅಂತಂತೇಳಿ ಕೆಲವ್ರನ್ನೆಲ್ಲ ಕೇಳಿದ್ರೆ ಇದೇನೋ ಔಷಧಿನ ಸ್ಪ್ರೇ ಮಾಡಿದ್ದಂಗೆ ಅದರಿ ಅಂತಂತ ಅಂದರು. ಮೊದಲಿಗೆ ಹೂವು ಎಲೆ ಎಲ್ಲ ಉದುರುವುದನ್ನು ಕಂಡು ರೈತ ಬಾಲರಾಜ್ ಆತಂಕಕ್ಕೆ ಒಳಗಾಗಿದ್ರು. ಆನಂತರ ಸಂಬಂಧಿಸಿದವರಿಗೆ ತೋರಿಸಿದಾಗ ಕಳೆನಾಶಕ ಸಿಂಪಡಿಸಿರುವುದು ಗೊತ್ತಾಗಿದೆ. ಈ ಕೃತ್ಯಕ್ಕೆ ಜಗಳೂರು ರೈತ ನಾಯಕರು ಕಳವಳ ವ್ಯಕ್ತಪಡಿಸಿದ್ರು. ಈ ಥರ ರೈತ ಒಳ್ಳೆ ಚೆನ್ನಾಗಿ ಇಳುವರಿ ಬೆಳೀತಿದ್ದಾನೆ, ಇವನು ಒಳ್ಳೆ ಉತ್ತಮ ಮಟ್ಟಕ್ಕೆ ಬೆಳೀತಾನೆ ಅನ್ನೋದೊಂದು ಕೆಲವ್ರು ಯಾರೋ ಕೆಟ್ಟ ದೃಷ್ಟಿಗಳಿಂದ ಇವರು ಹೊಟ್ಟೆ ಕಿಚ್ಚಿನಿಂದ ಈ ಥರ ಶುಕ್ರವಾರ ರಾತ್ರಿ ಈ ಥರ ಔಷಧಿಯನ್ನು ಕಳೆನಾಶಕವನ್ನು ಸಿಂಪಡಣೆ ಮಾಡಿರೋದ್ರಿಂದ ಈ ಸಸಿ ಸಂಪೂರ್ಣ ಹಾಳಾಗ್ತಿದೆ. ಈಗ 100% ಇಳುವರಿ ಇತ್ತು, ಒಳ್ಳೆ ಚೆನ್ನಾಗಿತ್ತು. ಗಿಡ ಸೂಪರಾಗಿ ಹೂ ಫ್ಲವರ್ ಸೆಟ್ಟಿಂಗ್ ಆಗಲಿ ಕಾಯಿ ಆಗಲಿ ಚೆನ್ನಾಗಿತ್ತು. ಅವ್ರೇನು ಔಷಧಿ ಸಿಂಪಡಣೆ ಮಾಡಿರೋದ್ರಿಂದ ಪೂರ್ತಿ ಗಿಡ ಕುಂಠಿತವಾಗಿದೆ.
ಅದು ಇಳುವರಿ ಪೂರ್ತಿ ಕುಸಿತ ಆಗಿದೆ. ಒಟ್ನಲ್ಲಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಅನ್ನದಾತನಿಗೆ ಬರಸಿಡಿಲು ಬಡಿದಂತಾಗಿದೆ. ಮೆಣಸಿನಕಾಯಿ ಬೆಳೆಗೆ ಕಳೆನಾಶಕ ಸಿಂಪಡಿಸಿದ್ದು ದುರಂತವೇ ಸರಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ. ಆ ರೈತ ಕುಟುಂಬ ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಕಷ್ಟಪಟ್ಟು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿತ್ತು. ಸಸಿಯ ಪೋಷಣೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿತ್ತು. ಇನ್ನೇನು ಹಾಕಿದ ಬಂಡವಾಳ ಕೈಗೆ ಬರುತ್ತೆ ಅನ್ನುವಷ್ಟರಲ್ಲಿಯೇ ಕಿರಾತಕರು ಮೆಣಸಿನಕಾಯಿಗೆ ವಿಷ ಬೆರೆಸಿದ್ದಾರೆ. ಮೆಣಸಿನಕಾಯಿ ಬೆಳೆಗೆ ಕಳೆನಾಶಕ ಸಿಂಪಡಣೆ. ಉತ್ತಮ ಫಸಲು ಬರುವ ವೇಳೆ ಕಿಡಿಗೇಡಿಗಳ ಕೃತ್ಯ. ಬಾಡಿ ಹೋದ ಗಿಡಗಳು, ಚಿಂತಾಕ್ರಾಂತರಾಗಿ ಕುಳಿತಿರುವ ಅನ್ನದಾತ. ಇದು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ. ರೈತ ಬಾಲರಾಜ್ ಎನ್ನುವವರು ಈ ಬಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿಯ ಉಳುಮೆ ಮಾಡಿದ್ರು. 12 ದಿನದಲ್ಲಿ ಮೆಣಸಿನಕಾಯಿ ಕೊಯ್ಲು ಮಾಡಿ ಮಾರ್ಕೆಟ್ಗೆ ಕಳಿಸುವ ಸಿದ್ಧತೆಯಲ್ಲಿದ್ದರು. ಆದರೆ ಕಿಡಿಗೇಡಿಗಳು ಯಾರೋ ರಾತ್ರೋರಾತ್ರಿ ವಿಷಪೂರಿತ ಕಳೆನಾಶಕ ಸಿಂಪಡಿಸಿ ಹೋಗಿದ್ದರಿಂದ ಬೆಳೆಯೆಲ್ಲ ಒಣಗಿ ಹೋಗಿದೆ. ಸರ್, ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ ಸರ್. ಅಂದ್ರೆ ನೈಟ್ ಟೈಮ್ ಮಾಡಿರೋದು, ಇದು ನೈಟ್ ಟೈಮ್ ಮಾಡಿರೋದು ಸರ್. ನಾವು ಶುಕ್ರವಾರ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮೂ ಜಮೀನಕ್ಕೆ ಬಂದು ಹೋಗ್ತೀವಿ ಸರ್. ಚೆನ್ನಾಗಿತ್ತು ಸರ್ ಶುಕ್ರವಾರ ದಿನ. ಶನಿವಾರ ಬೆಳಿಗ್ಗೆ ಜಮೀನಕ್ಕೆ ಬಂದಾಗ ಹೂವು ಎಲೆ ಎಲ್ಲ ಉದುರ್ತಾ ಇತ್ತು ಸರ್. ಯಾಕೆ ಹಿಂಗಾಗಿದೆ ಅಂತಂತೇಳಿ ಕೆಲವ್ರನ್ನೆಲ್ಲ ಕೇಳಿದ್ರೆ ಇದೇನೋ ಔಷಧಿನ ಸ್ಪ್ರೇ ಮಾಡಿದ್ದಂಗೆ ಅದರಿ ಅಂತಂತ ಅಂದರು. ಮೊದಲಿಗೆ ಹೂವು ಎಲೆ ಎಲ್ಲ ಉದುರುವುದನ್ನು ಕಂಡು ರೈತ ಬಾಲರಾಜ್ ಆತಂಕಕ್ಕೆ ಒಳಗಾಗಿದ್ರು. ಆನಂತರ ಸಂಬಂಧಿಸಿದವರಿಗೆ ತೋರಿಸಿದಾಗ ಕಳೆನಾಶಕ ಸಿಂಪಡಿಸಿರುವುದು ಗೊತ್ತಾಗಿದೆ. ಈ ಕೃತ್ಯಕ್ಕೆ ಜಗಳೂರು ರೈತ ನಾಯಕರು ಕಳವಳ ವ್ಯಕ್ತಪಡಿಸಿದ್ರು. ಈ ಥರ ರೈತ ಒಳ್ಳೆ ಚೆನ್ನಾಗಿ ಇಳುವರಿ ಬೆಳೀತಿದ್ದಾನೆ, ಇವನು ಒಳ್ಳೆ ಉತ್ತಮ ಮಟ್ಟಕ್ಕೆ ಬೆಳೀತಾನೆ ಅನ್ನೋದೊಂದು ಕೆಲವ್ರು ಯಾರೋ ಕೆಟ್ಟ ದೃಷ್ಟಿಗಳಿಂದ ಇವರು ಹೊಟ್ಟೆ ಕಿಚ್ಚಿನಿಂದ ಈ ಥರ ಶುಕ್ರವಾರ ರಾತ್ರಿ ಈ ಥರ ಔಷಧಿಯನ್ನು ಕಳೆನಾಶಕವನ್ನು ಸಿಂಪಡಣೆ ಮಾಡಿರೋದ್ರಿಂದ ಈ ಸಸಿ ಸಂಪೂರ್ಣ ಹಾಳಾಗ್ತಿದೆ. ಈಗ 100% ಇಳುವರಿ ಇತ್ತು, ಒಳ್ಳೆ ಚೆನ್ನಾಗಿತ್ತು, ಗಿಡ ಸೂಪರಾಗಿ ಹೂ ಫ್ಲವರ್ ಸೆಟ್ಟಿಂಗ್ ಆಗಲಿ ಕಾಯಿ ಆಗಲಿ ಚೆನ್ನಾಗಿತ್ತು. ಅವ್ರೇನು ಔಷಧಿ ಸಿಂಪಡಣೆ ಮಾಡಿರೋದ್ರಿಂದ ಪೂರ್ತಿ ಗಿಡ ಕುಂಠಿತವಾಗಿದೆ, ಅದು ಇಳುವರಿ ಪೂರ್ತಿ ಕುಸಿತ ಆಗಿದೆ. ಒಟ್ನಲ್ಲಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಅನ್ನದಾತನಿಗೆ ಬರಸಿಡಿಲು ಬಡಿದಂತಾಗಿದೆ. ಮೆಣಸಿನಕಾಯಿ ಬೆಳೆಗೆ ಕಳೆನಾಶಕ ಸಿಂಪಡಿಸಿದ್ದು ದುರಂತವೇ ಸರಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ. ಆ ರೈತ ಕುಟುಂಬ ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಕಷ್ಟಪಟ್ಟು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿತ್ತು. ಸಸಿಯ ಪೋಷಣೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿತ್ತು. ಇನ್ನೇನು ಹಾಕಿದ ಬಂಡವಾಳ ಕೈಗೆ ಬರುತ್ತೆ ಅನ್ನುವಷ್ಟರಲ್ಲಿಯೇ ಕಿರಾತಕರು ಮೆಣಸಿನಕಾಯಿಗೆ ವಿಷ ಬೆರೆಸಿದ್ದಾರೆ.